Hello everyone, welcome to Abhyas Academy. ಈಗ ಆಲ್ರೆಡಿ ಪ್ರೀವಿಯಸ್ ಸೆಕ್ಷನಲ್ಲಿ ನಾವು ಸ್ಟೆಪ್ಸ್ ಆಫ್ ರಿಸರ್ಚ್ ಆ್ಯಂಡ್ ಥೀಸಿಸ್ ಸಬ್ಮಿಷನ್ನು ಅದಕ್ಕೆ ಬೇಕಾಗಿರೋ ಫಾರ್ಮೆಟ್ಸ್ಗಳು ಎಲ್ಲನೂ ನೋಡಿದ್ದೀವಿ. ಸೊ ಇವತ್ತಿನ ಒಂದು ಸೆಷನಲ್ಲಿ ವಿ ವಿಲ್ ಸಿ ಅಬೌಟ್ ಅಪ್ಲಿಕೇಶನ್ ಆಫ್ ICT. ಸೊ ICTಯ ಅಪ್ಲಿಕೇಶನ್ಸ್ಗಳು ಯಾವ ರೀತಿಯಾಗಿ ರಿಸರ್ಚಲ್ಲಿ ವರ್ಕ್ ಆಗುತ್ತೆ ಅನ್ನೋದನ್ನ ನೋಡ್ತಾ ಹೋಗೋಣ. ಸೊ ಅಪ್ಲಿಕೇಶನ್ ಆಫ್ ICT ಇನ್ ರಿಸರ್ಚ್. ICT ಅಂತಂದರೆ ಇನ್ಫಾರ್ಮೇಷನ್ ಆ್ಯಂಡ್ ಕಮ್ಯುನಿಕೇಷನ್ ಟೆಕ್ನಾಲಜಿ. ICT ಸ್ಟ್ಯಾಂಡ್ಸ್ ಫಾರ್ ಇನ್ಫಾರ್ಮೇಷನ್ ಆ್ಯಂಡ್ ಕಮ್ಯುನಿಕೇಷನ್ ಟೆಕ್ನಾಲಜಿ. ಇಟ್ ಇನ್ವಾಲ್ವ್ಸ್ ದ ಯೂಸ್ ಆಫ್ ಕಂಪ್ಯೂಟರ್. ಸೊ ಅದರಲ್ಲಿ ಏನೇನು ಇನ್ವಾಲ್ವ್ ಆಗುತ್ತೆ ಅಂದರೆ ಇಟ್ ಇನ್ವಾಲ್ವ್ಸ್ ದ ಯೂಸ್ ಆಫ್ ಕಂಪ್ಯೂಟರ್, ಇಂಟರ್ನೆಟ್. ಅಂದರೆ ಈ ಒಂದು ಇನ್ಫಾರ್ಮೇಷನ್ ಕಮ್ಯುನಿಕೇಷನ್ ಟೆಕ್ನಾಲಜಿನ ನಾವು ಕಂಪ್ಯೂಟರ್ನ ಯೂಸ್ ಮಾಡ್ತೀವಿ, ಇಂಟರ್ನೆಟ್ನ ಯೂಸ್ ಮಾಡ್ತೀವಿ, ಮತ್ತು ಹೀಗೆ ಬಂದಿರುವಂತಹ ಒಂದು ಹೊಸ ಮಾಡರ್ನ್ ಟೆಕ್ನಾಲಜಿಗಳನ್ನು ಕೂಡ ಉಪಯೋಗಿಸ್ಕೊಳ್ತಾ ಹೋಗ್ತೀವಿ. ICT ಹ್ಯಾಸ್ ರೆವಲ್ಯೂಷನೈಸ್ಡ್ ಆಲ್ ಆಸ್ಪೆಕ್ಟ್ಸ್ ಆಫ್ ಅವರ್ ಲೈಫ್. ಸೊ ಎಲ್ಲ ರೀತಿಯಾಗಿರುವಂಥ ಡಿಫ್ರೆಂಟ್ ಆಸ್ಪೆಕ್ಟ್ಸ್ ಆಫ್ ಅವರ್ ಲೈಫನ್ನು ಅಫೆಕ್ಟ್ ಮಾಡಿದೆ. ಅಂದರೆ ಇಲ್ಲಿರುವಂತಹ ಒಂದು ಮನುಷ್ಯ ಇನ್ನೊಂದು ಕಡೆಗೆ ಒಂದು ಇನ್ಫಾರ್ಮೇಷನ್ನ ಸೆಂಡ್ ಮಾಡ್ಬೋದು. ಅದು ಕ್ಷಣಾರ್ಧದಲ್ಲಿ ವಿತಿನ್ ಸೆಕೆಂಡ್ಸಲ್ಲಿ ಕೂಡ ನಾವು ಇನ್ಫಾರ್ಮೇಷನ್ಸ್ಗಳನ್ನು ಶೇರ್ ಮಾಡ್ಬೋದು. ಸೊ ಆ ರೀತಿಯಾಗಿ ಒಂದು ಕ್ರಾಂತಿಕಾರಿಯಾಗಿರುವಂಥ ಬದಲಾವಣೆಗಳನ್ನೇ ನಾವು ಇಲ್ಲಿ ನೋಡಬಹುದು. ಇಟ್ ಹ್ಯಾಸ್ ಪ್ರೂವ್ಡ್ ಟು ಬಿ ಅ ವೆರಿ ಯೂಸ್ಫುಲ್ ಇನ್ ಏರಿಯಾಸ್ ಲೈಕ್ ಲರ್ನಿಂಗ್, ಹೈಯರ್ ಎಜುಕೇಷನ್, ರಿಸರ್ಚ್, ಇನೋವೇಷನ್ಸ್ ಆ್ಯಂಡ್ ಸೋ ಆನ್. ಸೊ ಇದರ ಒಂದು ICTಯ ಅಪ್ಲಿಕೇಶನ್ ಇಂಥ ಒಂದು ಫೀಲ್ಡಲ್ಲಿ ಇಲ್ಲ ಅನ್ನೋಂಗಿಲ್ಲ. ಎಷ್ಟೊಂದು ಫೀಲ್ಡಲ್ಲಿ ಅದಿದೆ. ಲರ್ನಿಂಗ್ ಆಗಿರ್ಬೋದು, ಹೈಯರ್ ಎಜುಕೇಷನ್, ರಿಸರ್ಚು, ಇನೋವೇಷನ್, ಬಿಸ್ನೆಸ್. ಸೊ ಮೋಸ್ಟ್ ಆಫ್ ದ ಎಲ್ಲ ಫೀಲ್ಡಲ್ಲೂ ICT ಅನ್ನುವಂಥದ್ದು ತುಂಬ ಒಂದು ಪ್ರಾಮುಖ್ಯತೆಯನ್ನು ವಹಿಸಿದೆ. ICT ಕ್ಯಾನ್ ಬಿ ಯೂಸ್ಡ್ ಇನ್ ಅ ರಿಸರ್ಚ್ ಫಾರ್ ದ ಫಾಲೋಯಿಂಗ್. ಸೊ ಹಾಗಾದರೆ ICT ರಿಸರ್ಚಲ್ಲಿ ಯಾವ್ಯಾವ ಪರ್ಪಸ್ಸಿಗೆಲ್ಲ ಯೂಸ್ ಆಗುತ್ತೆ ಅಂತ ನೋಡೋದಾದರೆ, ಕಲೆಕ್ಟಿಂಗ್ ಅ ಡೇಟಾ. ಕಲೆಕ್ಟಿಂಗ್ ಡೇಟಾ. ಸೊ ಏನೋ ಒಂದು ಇನ್ಫಾರ್ಮೇಷನ್ನ ನೀವು ಕಲೆಕ್ಟ್ ಮಾಡಬೇಕು. ಸೊ ಅದಕ್ಕೆ ಕೂಡ ICT ನಮಗೆ ಹೆಲ್ಪ್ ಮಾಡುತ್ತೆ. ಕಲೆಕ್ಟಿಂಗ್ ಡೇಟಾ, ICT ಕ್ಯಾನ್ ಬಿ ಯೂಸ್ಡ್ ಫಾರ್ ಕಲೆಕ್ಟಿಂಗ್ ಡೇಟಾ. ಇನ್ ಕೇಸ್ ಆಫ್ ಸ್ಟಡಿ ಬೇಸ್ಡ್ ಆನ್ ಪ್ರೈಮರಿ ಡೇಟಾ, ಆನ್ಲೈನ್ ಕ್ವೆಶನೇರ್, ಸರ್ವೇಸ್, ಫಾರ್ಮ್ಸ್ ಕ್ಯಾನ್ ಬಿ ಯೂಸ್ ಟು ಕಲೆಕ್ಟ್ ಡೇಟಾ ಇನ್ಸ್ಟೆಡ್ ಆಫ್ ಕಲೆಕ್ಟಿಂಗ್ ಡೇಟಾ ಮ್ಯಾನ್ಯಲಿ ಫ್ರಮ್ ದ ರೆಸ್ಪಾಂಡೆಂಟ್ಸ್. ಸೊ ಎಷ್ಟೋ ಒಂದು ಇನ್ಫಾರ್ಮೇಷನ್ಗಳನ್ನು ನಾವು ಈಗ ಹೋಗಿ ಪರ್ಸನ್ಸ್ಗಳ ಹತ್ರ ಮಾತಾಡಿ ಆ ಇನ್ಫಾರ್ಮೇಷನ್ನ ಕಲೆಕ್ಟ್ ಮಾಡೋಕ್ಕಾಗೋದಿಲ್ಲ. ಸೊ ಅವಾಗ ನಾವೇನು ಮಾಡಬಹುದು, ಈಗ ಆಲ್ರೆಡಿ ಯಾರೋ ಕಲೆಕ್ಟ್ ಮಾಡಿ ಅದ್ರ ರಿಲೇಟೆಡ್ ಆಗಿರುವಂತಹ ಒಂದು ಡೇಟಾ, ಅಂದರೆ ಮೊದಲೇ ಕಲೆಕ್ಟ್ ಮಾಡಿರುವಂತಹ ಒಂದು ಪ್ರಾಥಮಿಕ ಏನಿರುತ್ತೆ ಡೇಟಾವನ್ನು ಆಲ್ರೆಡಿ ಏನು ಮಾಡಿರ್ತಾರೆ, ಒಂದು ಆನ್ಲೈನಲ್ಲಿ ಅಪ್ಲೋಡ್ ಮಾಡಿರ್ತಾರೆ. ಅಲ್ಲಿ ಯಾವ ಟೈಪ್ ಆಫ್ ಕ್ವೆಶನ್ಸ್ಗಳನ್ನ ಕೇಳಿರ್ತಾರೆ ಅಥವಾ ಅದಕ್ಕೆ ರಿಲೇಟೆಡ್ ಆಗಿ ಏನೇನು ಸರ್ವೇಸ್ಗಳನ್ನು ಮಾಡಿರ್ತಾರೆ ಅದೆಲ್ಲನೂ ಕಲೆಕ್ಟ್ ಮಾಡಿ ಒಂದು ಪರ್ಟಿಕ್ಯುಲರ್ ಫೇಸಲ್ಲಿ ಇಟ್ಟಾಗ ನಾವು ರೆಸ್ಪಾಂಡೆನ್ಸ್ಗಳನ್ನ ಹೋಗಿ ಮೀಟ್ ಮಾಡಿ ಮ್ಯಾನ್ಯಲಿ ತೊಗೊಂಡು ಬರುವಂತಹ ಒಂದು ನಮಗೆ ಏನು ಹೇಳ್ತಾರೆ ಆ ಒಂದು ಲಾಂಗ್ ಪ್ರೊಸೀಜರ್ ಇರಲ್ಲ. ನಮಗೆ ಡೈರೆಕ್ಟಾಗಿಯೇ ಇನ್ಫಾರ್ಮೇಷನ್ ಸಿಕ್ಬಿಡುತ್ತೆ. ಇಟ್ ಕ್ಯಾನ್ ಹೆಲ್ಪ್ ಇನ್ ಸೇವಿಂಗ್ ದ ಟೈಮ್ ಆ್ಯಂಡ್ ಮನಿ. ಸೊ ಇದರಿಂದ ನಮ್ಮ ಟೈಮ್ ಕೂಡ ಸೇವ್ ಆಗುತ್ತೆ ಮತ್ತು ಮನಿ ಕೂಡ ಸೇವ್ ಆಗುತ್ತೆ. ದೇರ್ ವಿಲ್ ಬಿ ಅ ನೋ ಜಿಯೋಗ್ರಫಿಕಲ್ ರಿಸ್ಟ್ರಿಕ್ಷನ್ ಇನ್ ಕಲೆಕ್ಟಿಂಗ್ ಡೇಟಾ. ಸೊ ಹೇಗೆ ಅಂತಂದರೆ, ಫಾರ್ ಎಕ್ಸಾಂಪಲ್ ನಾನು ಯಾವುದೋ ಒಂದು ನಾರ್ತ್ ಈಸ್ಟಲ್ಲಿ ಅಥವಾ ನಾರ್ತಲ್ಲಿ ಬರುವಂಥ ಒಂದು ಕಂಟ್ರಿಯಲ್ಲಿ ನಾನಿರ್ತೀನಿ, ಅಥವಾ ನಾನು ರಿಸರ್ಚ್ ಮಾಡ್ತಿರುವಂಥ ಒಂದು ಕಾನ್ಸೆಪ್ಟು ಸೌತಲ್ಲಿರುವಂಥ ಕಂಟ್ರೀಸ್ ರಿಲೇಟೆಡ್ ಆಗಿರುತ್ತೆ. ಆಬ್ವಿಯಸ್ಲಿ ನಾನು ವಿಸಿಟ್ ಮಾಡಬೇಕಾಗಿರುತ್ತೆ. ಬಟ್ ವಿಸಿಟ್ ಮಾಡೋಕ್ಕಿಂತ ಮುಂಚೆ ನಮಗೆ ಅದ್ರ ಬಗ್ಗೆ ಒಂದು ಕರೆಕ್ಟ್ ಇನ್ಫಾರ್ಮೇಷನ್ ಇರಬೇಕು ಅಲ್ವಾ. ಸೊ ನಮ್ಗೆ ಆ ರೀತಿಯಾಗಿದ್ದು ಇವಾಗ ICT ಇದ್ದಾಗ ಏನಾಗುತ್ತೆ, ನಾನು ಈ ಜಿಯೋಗ್ರಫಿಕಲ್ ಏರಿಯಾಯಿಂದ ಇಲ್ಲಿಗೆ ಬಂದು ನಾನು ಏನು ಹೇಳ್ತಾರೆ ರಿಸರ್ಚ್ ಮಾಡಬೇಕು ಅನ್ನೋಂಥದ್ದು ಇರೋಲ್ಲ. ಸೊ ನಮಗೆ ಯಾವುದೇ ರೀತಿಯಾಗಿರೋ ಜಿಯೋಗ್ರಫಿಕಲ್ ರಿಸ್ಟ್ರಿಕ್ಷನ್ ಇರೋಲ್ಲ. ನಾನು ದೇಶದ ಯಾವ ಮೂಲೆಯಲ್ಲಿ ಬೇಕಾದರೂ ಕುಳಿತುಕೊಂಡು ನಾನು ಏನು ಹೇಳ್ಬೋದು ಇನ್ಫಾರ್ಮೇಷನ್ಸ್ಗಳನ್ನು ಕಲೆಕ್ಟ್ ಮಾಡ್ತಾ ಹೋಗ್ಬೋದು. ಡೇಟಾ ಕ್ಯಾನ್ ಆಲ್ಸೋ ಬಿ ಕಲೆಕ್ಟೆಡ್ ಥ್ರೂ ಆನ್ಲೈನ್ ಇಂಟರ್ವ್ಯೂಸ್. ಆನ್ಲೈನ್ ಮುಖಾಂತರ ಇಂಟರ್ವ್ಯೂನ ಮಾಡ್ಬೋದು. ಆ್ಯಂಡ್ ಆರ್ಗನೈಸ್ಡ್ ಯೂಸಿಂಗ್ ಆಡಿಯೋ ಆರ್ ವಿಡಿಯೋ ಕಾನ್ಫರೆನ್ಸಿಂಗ್ಸ್. ಸೊ ಈ ಥರ ಆಡಿಯೋ ಅಥವಾ ವಿಡಿಯೋ ಕಾನ್ಫರೆನ್ಸಿಂಗ್ಗಳನ್ನು ಅರೇಂಜ್ ಮಾಡಿ ಇನ್ಫಾರ್ಮೇಷನನ್ನು ಕಲೆಕ್ಟ್ ಮಾಡ್ತಾ ಹೋಗ್ಬೋದು. ದಿಸ್ ಈಸ್ ದ ಫಸ್ಟ್ ಯೂಸ್ ಆಫ್ ICT ಇನ್ ರಿಸರ್ಚ್. ಸೊ ಏನು ಅಂತಂದರೆ ದಟ್ ಈಸ್ ಕಲೆಕ್ಟಿಂಗ್ ಅ ಡೇಟಾ. ಆಕ್ಸೆಸಿಂಗ್ ಡೇಟಾ ಅಂದರೆ ಈಗ ಡೇಟಾ ಕಲೆಕ್ಟ್ ಮಾಡೋದ್ರ ಜೊತೆಗೆ ನೆಕ್ಸ್ಟ್ ಬರುವಂಥದ್ದೇ ಸೆಕೆಂಡರಿ ಡೇಟಾ ಕ್ಯಾನ್ ಆಲ್ಸೋ ಬಿ ಆಕ್ಸೆಸ್ಡ್ ಆನ್ಲೈನ್. ಅಂದರೆ ನೀವು ಆ ಒಂದು ಡೇಟಾಗಳನ್ನು ಪಡೆದುಕೊಳ್ಳಬಹುದು. ದೇರ್ ಆರ್ ಆನ್ಲೈನ್ ಪೋರ್ಟಲ್ಸ್ ವಿಚ್ ಕ್ಯಾನ್ ಬಿ ಯೂಸ್ ಫಾರ್ ರಿಸರ್ಚರ್ ಫಾರ್ ಆಕ್ಸೆಸಿಂಗ್ ಅ ಡೇಟಾ ಆನ್ಲೈನ್. ವೇರಿಯಸ್ ಡಿಪಾರ್ಟ್ಮೆಂಟ್ ಆಫ್ ಗೌರ್ಮೆಂಟ್ ಇನ್ಸ್ಟಿಟ್ಯೂಷನ್ಸು ಅಥವಾ ಆರ್ಗನೈಸೇಷನ್ನು ಅವರ ಆ್ಯನ್ಯುಯಲ್ ರಿಪೋರ್ಟ್ಸ್ಗಳನ್ನು ಅಪ್ಲೋಡ್ ಮಾಡ್ತಾ ಇರ್ತಾರೆ. ನೀವು ನೋಡಿರ್ಬೋದು, ಈಗ ಎಷ್ಟೋ ಒಂದು ಬುಕ್ ಪ್ಲ್ಯಾಟ್ಫಾರ್ಮ್ಸ್ಗಳನ್ನ ನಾವು ನೋಡಿರ್ತೀವಿ. ಈಗ ಈ ಒಂದು ಪರ್ಟಿಕ್ಯುಲರ್ ಬುಕ್ ನಮಗೆ ಸಿಗ್ತಾ ಇಲ್ಲ ಅಂತಂದರೆ ನಾವು ಆನ್ಲೈನಲ್ಲಿ ಸರ್ಚ್ ಮಾಡಿದಾಗ ನಮಗೆ ಆ ಬುಕ್ ಕಾಪಿ ಸಿಕ್ಬಿಡುತ್ತೆ. ಸೊ ಬುಕ್ಸು ಡಿಜಿಟಲೈಸ್ಡ್ ರೇರ್ ರಿಸೋರ್ಸಸ್, ಮ್ಯಾನ್ಯುಸ್ಕ್ರಿಪ್ಟ್ಸ್ ಕ್ಯಾನ್ ಆಲ್ಸೋ ಬಿ ಆಕ್ಸೆಸ್ಡ್ ಆನ್ಲೈನ್ ಫಾರ್ ರಿಸರ್ಚ್ ಪರ್ಪಸ್. ಸೊ ರಿಸರ್ಚ್ ಪರ್ಪಸ್ಗಳಿಗೆ ಈ ರೀತಿಯಾಗಿರುವಂಥದ್ದನ್ನು ಲೈಕ್ ಯಾವುದೇ ಮ್ಯಾನ್ಯುಸ್ಕ್ರಿಪ್ಟ್ಸ್ ಬೇಕು ನನಗೆ ಅಥವಾ ಯಾವುದೇ ರೀತಿಯಾಗಿರುವಂಥ ಇನ್ನೊಂದು ಇನ್ಫಾರ್ಮೇಷನ್ ಆಕ್ಸೆಸ್ ಬೇಕು ಅಂದರೆ ಅದು ಎಲ್ಲವನ್ನೂ ನಾವು ICT ಮುಖಾಂತರ ಗಳಿಸ್ಕೊಳ್ಬೋದು. datagovernment.in is an open data portal for the government of India where data and documents of different ministers and departments are available online. ಸೊ ನೀವು ಈ ಒಂದು ವೆಬ್ಸೈಟಿಗೆ ನೀವು ಲಾಗಿನ್ ಆಯಿತು ಅಂತ ಅಂದರೆ ಇಟ್ಸ್
ಇಟ್ಸ್ ಜಸ್ಟ್ ಎ ಎಕ್ಸಾಂಪಲ್ ಆಫ್ ICT. ಓಕೆನಾ? ಈಗ ರಿಸರ್ಚ್ ಮಾಡ್ತಾ ಇರ್ತಾರೆ, ಅವ್ರಿಗೆ ಬೇಕಾಗುತ್ತಲ್ವ ಆನ್ಲೈನ್ ಎಷ್ಟು ಮೆಟೀರಿಯಲ್ಸ್ಗಳು, ಅದಕ್ಕೆ ಒಂದು ಎಕ್ಸಾಂಪಲ್ ಇದು. ಸೊ data.gov.in ಅಲ್ಲಿ ಒಂದು ಓಪನ್ ಪೋರ್ಟಲ್ ಇರುತ್ತೆ, ಓಪನ್ ಡೇಟಾ ಪೋರ್ಟಲ್ ಆಫ್ ಗೌರ್ಮೆಂಟ್ ಆಫ್ ಇಂಡಿಯಾ ಇರುತ್ತಲ್ಲ, ಅಲ್ಲಿ ಹೋಗಿ ನೀವು ಡಾಕ್ಯುಮೆಂಟ್ಸ್ಗಳನ್ನು, ಈ ಒಂದು ಇಂಡಿಯನ್ ಗೌರ್ಮೆಂಟ್ಗೆ ಸಂಬಂಧಪಟ್ಟಿರುವಂತಹ ಡಿಫ್ರೆಂಟ್ ಮಿನಿಸ್ಟರ್ಸಲ್ಲಿರುವಂತಹ ಒಂದು ಡಾಕ್ಯುಮೆಂಟ್ಸ್ಗಳನ್ನು, ಡಿಫ್ರೆಂಟ್ ಡಿಪಾರ್ಟ್ಮೆಂಟ್ಸಿನ ಡಾಕ್ಯುಮೆಂಟ್ಸನ್ನು ನಿಮಗೆ ಅದು ಅವೈಲಬಲ್ ಇದೆ ಆನ್ಲೈನಲ್ಲಿ. ಸಮ್ ಸ್ಟೇಟ್ಸ್ ಹ್ಯಾವ್ ಆಲ್ಸೋ ಡೆವಲಪ್ ದೇರ್ ಆನ್ಲೈನ್ ಓಪನ್ ಡೇಟಾ ಪೋರ್ಟಲ್. ಸೊ ಎಷ್ಟೋ ಸ್ಟೇಟ್ಸ್ಗಳು ಆನ್ಲೈನ್ ಡೇಟಾ ಓಪನ್ ಪೋರ್ಟಲನ್ನು ಕೂಡ ಡೆವಲಪ್ ಮಾಡಿದ್ದಾರೆ. So this is second one. First one is collecting a data, second one is accessing data, ಥರ್ಡ್ ಒನ್ ಬಂದುಬಿಟ್ಟು ಸಾರ್ಟಿಂಗ್ ಡೇಟಾ. ಸೊ ಈಗ ಇಷ್ಟೊಂದು ಇನ್ಫಾರ್ಮೇಷನ್ ನಮ್ಮ ಹತ್ರ ಇರುತ್ತೆ, ಅದನ್ನು ನಾವು ಸಾರ್ಟ್ ಔಟ್ ಮಾಡಬೇಕು ಅಲ್ವಾ. ಸೊ ಎಲ್ಲ ಡೇಟಾಸ್ಗಳು ಕಂಬೈನ್ ಆದಾಗ ಏನಾಗ್ಬಿಡುತ್ತೆ, ನಮಗೆ ಒಂಥರ ಕನ್ಫ್ಯೂಷನ್ಸ್ ಕ್ರಿಯೇಟ್ ಆಗುತ್ತೆ. ಇದು ಇದಕ್ಕೆ ಕರೆಕ್ಟಾಗಿ ಈ ಒಂದು ಪರ್ಟಿಕ್ಯುಲರ್ ಫೀಲ್ಡ್ಗೆ ಆಪ್ಟ್ ಆಗುತ್ತಾ ಅನ್ನೋದು ನಮಗೆ ಗೊತ್ತಾಗಲ್ಲ. ಸೊ ಸಾರ್ಟಿಂಗ್ ಔಟ್ ಮಾಡ್ತಾ ಹೋಗಬೇಕು. ಸಾರ್ಟಿಂಗ್ ಡೇಟಾ ಕ್ಯಾನ್ ಬಿ ಸೇವ್ಡ್ ಎಲೆಕ್ಟ್ರಾನಿಕಲಿ ಇನ್ ಅ ಸ್ಪ್ರೆಡ್ ಶೀಟ್ಸ್ ಆ್ಯಂಡ್ ಡೇಟಾ ಬೇಸಸ್. ಸೊ ಅಂದರೆ ಈಗ ಡೇಟಾ ಬೇಸಸ್ ಮೇಲೆಗಡೆ ಅಥವಾ ಕೆಲವೊಂದು ಸ್ಪ್ರೆಡ್ಶೀಟ್ಸ್ಗಳಲ್ಲಿ ನಾವೇನು ಮಾಡ್ಬೋದು, ಇನ್ಫಾರ್ಮೇಷನ್ನ ಸಾರ್ಟ್ ಔಟ್ ಮಾಡ್ತಾ ಹೋಗ್ಬೋದು. ದೀಸ್ ಕ್ಯಾನ್ ಬಿ ಪ್ರೊಟೆಕ್ಟೆಡ್ ಬೈ ಅ ಪಾಸ್ವರ್ಡ್. ಇವಾಗ ಎಷ್ಟು ಇನ್ಫಾರ್ಮೇಷನ್ ಅದು ತುಂಬ ಕಾನ್ಫಿಡೆನ್ಷಿಯಲ್ ಏನಾದರೂ ಆಗಿರುತ್ತೆ, ಅದನ್ನು ನೀವು ಕೂಡ ವಿತ್ ದ ಹೆಲ್ಪ್ ಆಫ್ ಪಾಸ್ವರ್ಡ್ ಯು ಕ್ಯಾನ್ ಸೇವ್ ಇಟ್ ಆಫ್. ದೇರ್ ಆರ್ ವೇರಿಯಸ್ ಸಾಫ್ಟ್ವೇರ್ಸ್ ವಿಚ್ ಕ್ಯಾನ್ ಯೂಸ್ಡ್ ಫಾರ್ ಕ್ರಿಯೇಟಿಂಗ್ ಅ ಸ್ಪ್ರೆಡ್ಶೀಟ್ಸ್ ಡೇಟಾ ಬೇಸ್. ಈಗ ಆಲ್ರೆಡಿ ನಿಮಗೆ ಗೊತ್ತಿರೋದು ತುಂಬ ಸಾಫ್ಟ್ವೇರ್ಸ್ಗಳಿರುತ್ತೆ. ನಾವು ಸ್ಪ್ರೆಡ್ಶೀಟು, ಡೇಟಾ ಬೇಸು, ಮೈಕ್ರೋಸಾಫ್ಟ್ ಎಲ್ಲ ಕ್ರಿಯೇಟ್ ಮಾಡಬೇಕು ಅಂದರೆ ಲೈಕ್ ಮೈಕ್ರೋಸಾಫ್ಟ್ ಎಕ್ಸೆಲ್, ಮೈಕ್ರೋಸಾಫ್ಟ್ ಆಕ್ಸೆಸ್, SQL, ಆರ್ಕಿಲ್. ಸೊ ಈ ರೀತಿಯಾಗಿ ಡಿಫ್ರೆಂಟ್ ಆಗಿರುವಂತಹ ಒಂದು ಸಾಫ್ಟ್ವೇರ್ಸ್ಗಳೆಲ್ಲ ಹೆಲ್ಪನ್ನು ನಾವು ತೊಗೊಂಡು ಏನು ಮಾಡ್ಬೋದು, ನಮ್ಮ ಡೇಟಾಗಳನ್ನು ಸಾರ್ಟ್ ಔಟ್ ಮಾಡ್ತಾ ಹೋಗ್ಬೋದು. ಡೇಟಾ ಕ್ಯಾನ್ ಆಲ್ಸೋ ಬಿ ಸೇವ್ಡ್ ಆನ್ ಅ ಕ್ಲೌಡ್ ಸರ್ವ್ಸ್, ದೆನ್ ಇಟ್ ಕ್ಯಾನ್ ಬಿ ಆಕ್ಸೆಸ್ಡ್ ಫ್ರಮ್ ಎನಿವೇರ್ ವಿತ್ ಅ ಲಾಗಿನ್ ಕ್ರೆಡೆನ್ಷಿಯಲ್. ಸೊ ಒಂದು ಕ್ಲೌಡ್ ಸರ್ವರ್ಸಲ್ಲಿ ನಾವು ಅದನ್ನು ಏನಾದರೂ ಸೇವ್ ಮಾಡಿದ್ವಿ ಅಂತ ಅಂದರೆ ನಮ್ಮ ಲಾಗಿನ್ ಕ್ರೆಡೆನ್ಷಿಯಲ್ಸನ್ನು ಇಟ್ಕೊಂಡು ಎಲ್ಲಿ ಬೇಕಾದರೂ ನಾವು ಅದನ್ನು ಆಕ್ಸೆಸ್ ಮಾಡ್ಕೋಬಹುದು. ಸಾಫ್ಟ್ವೇರ್ಸ್ ಕ್ಯಾನ್ ಆಲ್ಸೋ ಬಿ ಯೂಸ್ಡ್ ಫಾರ್ ಕ್ಲೀನಿಂಗ್ ಅ ಡೇಟಾ ಆ್ಯಂಡ್ ರಿಮೂವಿಂಗ್ ಅ ಎರರ್ಸ್. ಸೊ ಸಾಫ್ಟ್ವೇರ್ಸ್ಗಳ ಮುಖಾಂತರ ಆ ಒಂದು ಡೇಟಾದಲ್ಲಿ ಏನಾದರೂ ಎರರ್ಸ್ ಇತ್ತು ಅಂತ ಅಂದರೆ ಆ ಎರರ್ಸನ್ನು ಕೂಡ ಏನು ಮಾಡಬಹುದು, ರಿಮೂವ್ ಮಾಡ್ತಾ ಹೋಗ್ಬೋದು. ಮತ್ತು ಆ ಡೇಟಾದಲ್ಲಿ ಅನ್ವಾಂಟೆಡ್ ಏನೋ ಇತ್ತು, ಈಗ ಅದು ಯಾವುದೋ ಒಂದು ಪರ್ಟಿಕ್ಯುಲರ್ ಟಾಪಿಕ್ ಬಗ್ಗೆ ರಿಸರ್ಚ್ ಮಾಡ್ತಾ ಇರ್ತೀರ. ಸೊ ಆ ಟಾಪಿಕ್ಗೆ ಸಂಬಂಧಪಟ್ಟಿರುವಂತಹ ಕಾನ್ಸೆಪ್ಟ್ ಇರಲ್ಲ. ಸೊ ಆ ಒಂದು ಅನ್ವಾಂಟೆಡ್ ಡೇಟಾನ ಕೂಡ ನಾವು ಅಲ್ಲಿ ಕ್ಲೀನ್ ಮಾಡ್ತಾ ಹೋಗ್ಬೋದು. So next is processing data. Data can be processed and analyzed using a computer programs. Computers are capable of performing even complex calculations within a fraction of seconds. ಸೊ ಏನೋ ಒಂದು ಮ್ಯಾಥ್ಸ್ ರಿಲೇಟೆಡ್ ಏನೋ ಒಂದು ರಿಸರ್ಚ್ ಮಾಡ್ತಾ ಇರ್ತೀರಾ ಅಂತ ಅಂದ್ಕೊಳ್ಳಿ. ಆ ಒಂದು ಯಾವುದೋ ಒಂದು ಪರ್ಟಿಕ್ಯುಲರ್ ರಿಲೇಟೆಡ್ ಆಗಿರುವಂಥ ಏನೋ ಒಂದು ಕಾಂಪಿಟೇಷನ್ ಇರುತ್ತೆ, ಅದನ್ನು ನೀವು ಮ್ಯಾನ್ಯುಯಲಿ ಮಾಡ್ತಾ ಹೋಯಿತು ಅಂತ ಅಂದರೆ, ಸೊ ಸ್ಟೆಪ್ ಬೈ ಸ್ಟೆಪ್ ಮ್ಯಾನ್ಯುಯಲಿ ಮಾಡ್ಕೊಳ್ತಾ ಹೋಗ್ತಿದ್ರೆ ಇಟ್ ಟೇಕ್ಸ್ ಮೋರ್ ಟೈಮ್, ಅಂದರೆ ಟೈಮ್ ಕನ್ಸ್ಯೂಮ್ ಆಗ್ತಾ ಹೋಗುತ್ತೆ. ಸೊ ಅದರಿಂದ ನಾವು ಆ ಒಂದು ಅಲ್ಲಿ ಇನ್ವೆಸ್ಟ್ ಮಾಡುವ ಟೈಮಿಂದ ನಾವು ಈಚೆ ಬರಬೇಕು ಅಂತ ಅಂದರೆ ಎಷ್ಟೋ ಸಾಫ್ಟ್ವೇರ್ಸ್ಗಳು ಕಾಂಪ್ಲೆಕ್ಸ್ ಕ್ಯಾಲ್ಕುಲೇಷನ್ಸ್ಗಳನ್ನು ವಿತಿನ್ ಅ ಸೆಕೆಂಡ್, ಫ್ರ್ಯಾಕ್ಷನ್ ಆಫ್ ಸೆಕೆಂಡಲ್ಲಿ ಮುಗಿಸ್ಕೊಡುತ್ತೆ. ಈ ರೀತಿಯಾಗಿರುವಂತಹ ಅವೈಲಬಿಲಿಟಿ ಕೂಡ ನಮಗಿರುತ್ತೆ. averages, ratios, proportion and standard deviation, correlation, regression, values statistics, ಈ ಥರದ್ದು ಎಲ್ಲ ರಿಲೇಟೆಡ್ ಆಗಿರುವಂತಹ ಮ್ಯಾಥಮ್ಯಾಟಿಕಲ್ ಏನು ಹೇಳ್ತಾರೆ ಕ್ಯಾಲ್ಕುಲೇಷನ್ಸ್ಗಳನ್ನು ನಾವು ವಿತ್ ದ ಹೆಲ್ಪ್ ಆಫ್ ICT ನಾವು ಯೂಸ್ ಮಾಡ್ಕೊಳ್ಬೋದು. ಕ್ಯಾನ್ ಬಿ ಫೌಂಡ್ ಯೂಸಿಂಗ್ ಅ ಕಂಪ್ಯೂಟರ್ ಪ್ರೋಗ್ರಾಮ್ ಲೈಕ್ SPSS, ಸ್ಟ್ಯಾಟಾ, ಇಕಾನಿಕ್, ನೆಸ್ಟ್ರಾ, ಈ ಥರ ಆಗಿರುವಂತಹ ಡಿಫ್ರೆಂಟ್ ಏನು ಹೇಳ್ಬೋದು ಕಂಪ್ಯೂಟರ್ ಪ್ರೋಗ್ರಾಮ್ಸ್ಗಳಿರುತ್ತೆ ಅಲ್ವಾ. ಸೊ ಆ ಪ್ರೋಗ್ರಾಮ್ಸನ್ನು ಉಪಯೋಗಿಸಿಕೊಂಡು ನಾವು ಒಂದು ಎಕ್ಸಾಕ್ಟ್ ಇನ್ಫಾರ್ಮೇಷನ್, ಬೇಕಾಗಿರುವಂಥ ಒಂದು ಆ್ಯಕ್ಯುರೇಟ್ ಇನ್ಫಾರ್ಮೇಷನನ್ನು ವಿತಿನ್ ಅ ಶಾರ್ಟ್ ಪೀರಿಯಡ್ ಆಫ್ ಟೈಮಲ್ಲಿ ನಾವು ಚೂಸ್ ಮಾಡ್ಕೊಳ್ಬಹುದು. ಸೊ ನೆಕ್ಸ್ಟ್ ಅಪ್ಲಿಕೇಶನ್ ಬಂದುಬಿಟ್ಟು ಇಂಟರ್ಪ್ರೆಟಿಂಗ್ ಡೇಟಾ. ಸೊ ಈ ಡೇಟಾವನ್ನು ಯಾವ ರೀತಿಯಾಗಿ ಇಂಟರ್ಪ್ರೆಟ್ ಮಾಡ್ತಾರೆ ಅನ್ನುವಂಥದ್ದು. ಈಗ ನನ್ನ ಹತ್ರ ಇನ್ಫಾರ್ಮೇಷನ್ ಇದೆ, ಏನೋ ಡೇಟಾ ಕಲೆಕ್ಟ್ ಮಾಡಿದ್ದೀನಿ, ಆ ಡೇಟಾ ಆ್ಯಕ್ಸಸ್ ಕೂಡ ನನ್ನ ಹತ್ರ ಇದೆ, ಆಮೇಲೆ ಡೇಟಾನ ಸಾರ್ಟ್ ಔಟ್ ಮಾಡಿದ್ದೀನಿ, ನೆಕ್ಸ್ಟ್ ಡೇಟಾ ಪ್ರೊಸೆಸಿಂಗ್ ಆಗಿದೆ, ಅದಾದಮೇಲೆ ನಮಗೆ ಡೇಟಾ ಇಂಟರ್ಪ್ರಿಟೇಷನ್ ಅಂತ ಬರುತ್ತೆ, ಅಂದರೆ ಅದನ್ನು ಅರ್ಥೈಸಿಕೊಳ್ಳುವಿಕೆ ಅನ್ನುವಂಥದ್ರಲ್ಲಿ. ಕಂಪ್ಯೂಟರ್ ಪ್ರೋಗ್ರಾಮ್ಸ್ ಕ್ಯಾನ್ ಆಲ್ಸೋ ಬಿ ಯೂಸ್ಡ್ ಫಾರ್ ಇಂಟರ್ಪ್ರೆಟಿಂಗ್ ಅ ಡೇಟಾ ಆ್ಯಂಡ್ ಪ್ರೆಸೆಂಟಿಂಗ್ ಇಟ್ ಇನ್ ಅ ವಿಜುವಲ್ ಫಾರ್ಮ್. ಈಗ ಯಾವುದೋ ಒಂದು ಪರ್ಟಿಕ್ಯುಲರ್ ಸ್ಟೇಟ್ಮೆಂಟ್ ಇರುತ್ತೆ, ಆ ಸ್ಟೇಟ್ಮೆಂಟ್ನ ನೀವು ಬಾರಿ ಎಸ್ತಿ ಓದಿದ್ರು ಸಮೇತ ನಿಮಗೆ ಅರ್ಥ ಆಗ್ತಾ ಇರಲ್ಲ. ಸೊ ಆ ಒಂದು ಪರ್ಟಿಕ್ಯುಲರ್ ಥಿಂಗನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ ಅದೇನು ಮಾಡುತ್ತೆ, ಈಗ ನೀವು ಈ ಒಂದು ಪರ್ಟಿಕ್ಯುಲರ್ ಇನ್ಫಾರ್ಮೇಷನ್ ಹಾಕಿದ್ರೆ ಅದರಲ್ಲಿ ಏನಿರುತ್ತೆ ಅನ್ನೋದನ್ನು ಇನ್ನೂ ಸಿಂಪಲ್ ವರ್ಡ್ಸಲ್ಲಿ ಅಥವಾ ವಿಜುವಲ್ ಫಾರ್ಮ್ಸಲ್ಲಿ ಅದು ನಿಮ್ಮ ಮುಂದೆ ಕೊಡಬಹುದು. ಡೇಟಾ ಟೇಬಲ್ಸ್ ಆಗಿರ್ಬೋದು, ಗ್ರಾಫ್ಸು, ಚಾಟ್ಸು, ಈ ರೀತಿಯಾಗಿರುವಂಥ ಡಿಫ್ರೆಂಟ್ ಫಾರ್ಮ್ಸಲ್ಲಿ ನಮ್ಮ ಮುಂದೆ ಆ ಒಂದು ಕಂಪ್ಯೂಟರ್ ಪ್ರೋಗ್ರಾಮ್ ಕೊಟ್ಟಾಗ ಆ ಒಂದು ಪರ್ಟಿಕ್ಯುಲರ್ ಪೂರಾ ಪ್ಯಾರಾಗ್ರಾಫ್ ಓದೋ ಬದಲು ನಮಗೆ ಒಂದು ವಿಜುವಲ್ ಫಾರ್ಮಲ್ಲಿ ತುಂಬ ಬೇಗ ಈಸಿಯಾಗಿ ಅರ್ಥ ಆಗಿಬಿಡುತ್ತೆ. ಆ್ಯಂಡ್ ಯೂಸ್ಡ್ ಫಾರ್ ಮೇಕಿಂಗ್ ಅ ಡೇಟಾ ಪ್ರೆಸೆಂಟಬಲ್. This can be used for making a comparisons, showing growth, visualizing,
ಕಾಂಪೊಸಿಷನ್ಸ್ ಆ್ಯಂಡ್ ಸೋ ಆನ್. ಸೊ ಈ ರೀತಿಯಾಗಿ ಡಿಫ್ರೆಂಟ್ ಆಗಿರುವ ಎಲ್ಲ ಪರ್ಸ್ಪೆಕ್ಟಿವ್ಸ್ಗಳು ನಮಗೆ, ಅಂದರೆ ಡೇಟಾನ ಎಷ್ಟು ಡಿಫ್ರೆಂಟ್ ಪರ್ಸ್ಪೆಕ್ಟಿವ್ಸಲ್ಲಿ ನಾವು ಅರ್ಥ ಮಾಡ್ಕೊಳ್ಬಹುದು ಅನ್ನೋದನ್ನು ಸಮೇತ ನಾವು ಇಲ್ಲಿ ನೋಡ್ತಾ ಹೋಗ್ಬೋದು. ಕಮ್ಯುನಿಕೇಷನ್ ರಿಸರ್ಚ್ ಫೈಂಡಿಂಗ್ಸ್. So communicating the research findings, ICT can also be used in communicating the research findings. Many of our journals and magazines are available in electronic form, which is easy to share. Thesis can also be uploaded online on the designated portals. Like Shodhaganga is one of the such platforms. It is mandatory for a research fellows to upload their thesis on a Shodhaganga. ಸೊ ಅಂತಂದರೆ ಶೋಧಗಂಗಾ ಅನ್ನುವಂಥದ್ದು ಒಂದು ಆನ್ಲೈನ್ ಪ್ಲ್ಯಾಟ್ಫಾರ್ಮ್ ಆಗಿದೆ. ಈ ಒಂದು ಆನ್ಲೈನ್ ಪ್ಲ್ಯಾಟ್ಫಾರ್ಮಲ್ಲಿ ಯಾರು ರಿಸರ್ಚ್ ಮಾಡ್ತಾ ಇರ್ತಾರೋ ಅಥವಾ ರಿಸರ್ಚ್ ಥೀಸಿಸ್ನ ಸಬ್ಮಿಟ್ ಮಾಡಿರ್ತಾರೋ, ಇಟ್ ಈಸ್ ಮ್ಯಾಂಡೇಟ್ರಿ ದ್ಯಾಟ್ ದೇ ಶುಡ್ ಏನು ಹೇಳ್ತಾರೆ, ಅಪ್ಲೋಡ್ ದೇರ್ ಥೀಸಿಸ್ ಟು ದಿಸ್ ಪರ್ಟಿಕ್ಯುಲರ್ ಪ್ಲ್ಯಾಟ್ಫಾರ್ಮ್, ದಟ್ ಈಸ್ ಶೋಧಗಂಗಾ. ಆ್ಯಂಡ್ ಈ ಒಂದು ಕಮ್ಯುನಿಕೇಟಿಂಗ್ ರಿಸರ್ಚ್ ಫೈಂಡಿಂಗ್ಸಿನ ಅಪ್ಲಿಕೇಶನ್ ಏನು, ICT ಹೆಲ್ಪ್ ಏನು ಇದಕ್ಕೆ ಅಂತಂದರೆ, ಎಷ್ಟೋ ಜರ್ನಲ್ಸ್ಗಳಾಗಿರ್ಬಹುದು ಅಥವಾ ಮ್ಯಾಗ್ಝಿನ್ಸ್ಗಳಾಗಿರಬಹುದು, ಅದೇನಾಗಿರುತ್ತೆ ಎಲೆಕ್ಟ್ರಾನಿಕ್ ಫಾರ್ಮಲ್ಲಿ ಇರುತ್ತೆ, ಅಂದರೆ ಬುಕ್ ಫಾರ್ಮಿನಲ್ಲಿ ಇರುತ್ತೆ. ಸೊ ಅದನ್ನು ನಾವು ಎಲ್ಲಿಂದ ಎಲ್ಲಿಗೆ ಬೇಕಾದ್ರೂ ಫ್ರ್ಯಾಕ್ಷನ್ ಆಫ್ ಸೆಕೆಂಡಲ್ಲಿ ಈಸಿಯಾಗಿ ಶೇರ್ ಮಾಡ್ಬೋದು. ಸೊ ಅದರ ಮುಖಾಂತರ ಒಬ್ಬರಿಗೆ ರಿಸರ್ಚ್ ಕಂಡಕ್ಟ್ ಮಾಡ್ತಿರೋರಿಗೆ ಇನ್ಫಾರ್ಮೇಷನ್ ಬೇಕು ಅಂದರೆ ಇನ್ಫಾರ್ಮೇಷನ್ ಸಿಗ್ತಾ ಹೋಗುತ್ತೆ. ಸೊ ನೆಕ್ಸ್ಟ್ ಅಪ್ಲಿಕೇಶನ್, ಓಕೆ, ಟೋಟಲ್ ಆಗಿ ಮೇಜರ್ ಅಪ್ಲಿಕೇಶನ್ಸ್ಗಳನ್ನ ನಾವು ನೋಡಿದ್ವಿ ಇವಾಗ. ದಟ್ ಈಸ್ ಕಲೆಕ್ಟಿಂಗ್ ಡೇಟಾ, ಆಕ್ಸೆಸಿಂಗ್ ಅ ಡೇಟಾ, ಸಾರ್ಟಿಂಗ್ ಡೇಟಾ, ದೆನ್ ಸ್ಟೋರಿಂಗ್ ಆರ್ ಸಾರ್ಟಿಂಗ್ ಔಟ್ಸ್. ಅದನ್ನು ಇನ್ಫಾರ್ಮೇಷನ್ನ ಕೂಡ ನಾವು ಸ್ಟೋರ್ ಕೂಡ ಮಾಡ್ಕೋಬಹುದು ಅಲ್ವಾ ಇದರಲ್ಲಿ. ನೆಕ್ಸ್ಟ್ ಪ್ರೊಸೆಸಿಂಗ್ ಅ ಡೇಟಾ, ಇಂಟರ್ಪ್ರೆಟಿಂಗ್ ಡೇಟಾ, ದೆನ್ ಕಮ್ಯುನಿಕೇಷನ್ ರಿಸರ್ಚ್ ಆ್ಯಂಡ್ ಫೈಂಡಿಂಗ್ಸ್. ಈಗ ನೆಕ್ಸ್ಟ್ ನಾವು ನೋಡಬೇಕಾಗಿರುವಂತಹ ಕಾನ್ಸೆಪ್ಟ್ ಯಾವುದು ಅಂತ ಅಂದರೆ ರಿಸರ್ಚ್ ಎಥಿಕ್ಸ್. ಸೊ ನೆಕ್ಸ್ಟ್ ಕಾನ್ಸೆಪ್ಟ್ ಇರುವಂಥದ್ದು ರಿಸರ್ಚ್ ಎಥಿಕ್ಸ್. ಬರೀ ರಿಸರ್ಚಲ್ಲಿ ಮಾತ್ರ ಎಥಿಕ್ಸ್ ಅಲ್ಲ, ಎಷ್ಟೋ ಎಥಿಕ್ಸ್ಗಳನ್ನು ನಾವು ನಮ್ಮ ಲೈಫಲ್ಲೂ ಕೂಡ ಫಾಲೋ ಮಾಡ್ತಾ ಹೋಗ್ತೀವಿ ಅಲ್ವಾ. ಸೊ ನಾವು ರಿಸರ್ಚ್ ಎಥಿಕ್ಸ್ ತಿಳ್ಕೊಳ್ಳೋಕ್ಕಿಂತ ಮುಂಚೆ ಬಿಫೋರ್ ವಿ ಶುಡ್ ನೋ ದ್ಯಾಟ್ ಎಥಿಕ್ಸ್ ಅಂದರೆ ಏನು ಅನ್ನುವಂಥದ್ದು ಗೊತ್ತಿರಬೇಕು. ಅಂದರೆ ಒಂದು ನೈತಿಕ ಹೊಣೆ ಅನ್ನೋವಂಥದ್ದು. ನೈತಿಕವಾಗಿ ರಿಸರ್ಚಲ್ಲಿ ನಾವು ನೋಡಬೇಕಾಗಿರುವಂತಹ ಒಂದು ಉದ್ದೇಶ ಅಂದರೆ ವಿಷಯಗಳೇನೇನಿದೆ ಅನ್ನುವಂಥದ್ದು, ರಿಸರ್ಚಲ್ಲಿ ಇರುವಂಥ ಒಂದು ನೈತಿಕ ಹೊಣೆ ಅಥವಾ ಒಂದು ನೈತಿಕ ಜವಾಬ್ದಾರಿ ಅಂತಂದರೂ ತಪ್ಪಾಗಲ್ಲ. ಇನ್ ಮೋಸ್ಟ್ ರಿಸರ್ಚ್ ಸ್ಟಡೀಸ್ 3 parties ಆರ್ ಇನ್ವಾಲ್ವ್ಡ್. ಸೊ ಮೋಸ್ಟ್ ಆಫ್ ದ ರಿಸರ್ಚ್ ಸ್ಟಡೀಸಲ್ಲಿ ಏನಾಗುತ್ತೆ, ಟೋಟಲ್ ಆಗಿ 3 parties ಇನ್ವಾಲ್ವ್ ಆಗಿರುತ್ತೆ. ಯಾರ್ಯಾರು? ಒಂದು ರಿಸರ್ಚರ್, ದ ಯೂಸರ್ ಆ್ಯಂಡ್ ದ ಸಬ್ಜೆಕ್ಟ್. ದ ಇಂಟರಾಕ್ಷನ್ ಆಫ್ ಈಚ್ ಆಫ್ ದಿಸ್ ಪಾರ್ಟೀಸ್ ವಿತ್ ಒನ್ ಆರ್ ಬೋತ್ ಆಫ್ ದ ಅದರ್ 2 parties ಐಡೆಂಟಿಫೈ ಎ ಸೀರೀಸ್ ಆಫ್ ಎಥಿಕಲ್ ಇಶ್ಯೂಸ್. ಸೊ ಈ ಒಂದು ಡ್ಯೂರೇಷನಲ್ಲಿ ಈ 3 personsಗಳು ಇನ್ವಾಲ್ವ್ ಆದಾಗ ಇಲ್ಲೇನಾಗುತ್ತೆ, ನಮಗೆ ಒಂದು ಇಶ್ಯೂಸ್ ಕ್ರಿಯೇಟ್ ಆಗ್ತಾ ಹೋಗುತ್ತೆ. ಅ ನಂಬರ್ ಆಫ್ ಕ್ವೆಶನ್ಸ್ ಅರೈಸಸ್ ಬಿಕಾಸ್ ರಿಸರ್ಚರ್ಸ್ ಬಿಲೀವ್ ದೇ ಹ್ಯಾವ್ ದ ರೈಟ್ ಟು ಸೀಕ್ ಅ ಇನ್ಫಾರ್ಮೇಷನ್ ಆ್ಯಂಡ್ ಸಬ್ಜೆಕ್ಟ್ಸ್ ಬಿಲೀವ್ ದಟ್ ದೇ ಹ್ಯಾವ್ ಸರ್ಟನ್ ರೈಟ್ ಟು ಅ ಪ್ರೈವಸಿ. ಈ ರಿಸರ್ಚರ್ ಏನು ಅಂದ್ಕೊಳ್ತಾರೆ ಅಂತಂದರೆ, ನನಗೆ ಎಲ್ಲ ಒಂದು ಇನ್ಫಾರ್ಮೇಷನ್ ಕೇಳುವ ಹಕ್ಕಿದೆ ಅಂತ ರಿಸರ್ಚರ್ ಬಿಲೀವ್ ಮಾಡಿದ್ರೆ, ಕೆಲವೊಂದು ಸಬ್ಜೆಕ್ಟ್ಗಳು ಯಾವ ರೀತಿಯಾಗಿರುತ್ತೆ ಅಂತಂದರೆ ದೇ ನೀಡ್ ಟು ಹ್ಯಾವ್ ಸರ್ಟನ್ ಪ್ರೈವಸಿ. ಎಲ್ಲ ಒಂದು ರಿಸರ್ಚ್ ಟಾಪಿಕ್ಸನ್ನು ನಾವು ಏನು ಹೇಳ್ತಾರೆ ಓಪನ್ ಅಪ್ ಆಗಿ ಹೇಳೋಕ್ಕಾಗಲ್ಲ. ಕೆಲವೊಂದು ರಿಸರ್ಚ್ ಟಾಪಿಕ್ಸ್ಗಳು ಕಾನ್ಫಿಡೆನ್ಷಿಯಲ್ ಆಗಿರುತ್ತೆ ಆ್ಯಂಡ್ ಇಟ್ ರಿಕ್ವೈರ್ಸ್ ಸಮ್ ಪ್ರೈವಸಿ. ಜಸ್ಟ್ ಆಸ್ ದೇರ್ ಆರ್ ಎಥಿಕಲ್ ಆಸ್ಪೆಕ್ಟ್ಸ್ ಕನ್ಸರ್ನಿಂಗ್ ಆಲ್ ಹ್ಯೂಮನ್ ಇಂಟರಾಕ್ಷನ್, ದೇರ್ ಆರ್ ಸಮ್ ಎಥಿಕಲ್ ಕ್ವೆಶನ್ಸ್ ಅಬೌಟ್ ಅ ಬಿಸ್ನೆಸ್ ರಿಸರ್ಚರ್ಸ್. ಅಂದರೆ ಈಗ ರಿಸರ್ಚು ಬರೀ ನಾರ್ಮಲ್ ಎಜುಕೇಷನ್ ಫೀಲ್ಡ್ ಅಂತಲೇ ಅಲ್ಲ, ಬಿಸ್ನೆಸ್ ಫೀಲ್ಡಲ್ಲಿ ನಾವು ರಿಸರ್ಚನ್ನ ನೋಡ್ತೀವಿ ಅಲ್ವಾ. ಅದೇ ರೀತಿ ಈಗ ಬಿಸ್ನೆಸ್ ಫೀಲ್ಡ್, ಎಜುಕೇಷನಲ್ ಫೀಲ್ಡ್, ಮೋಸ್ಟ್ ಆಫ್ ದೆಮ್ ಯಾವ ಒಂದು ಸೆಕ್ಟರ್ಸ್, ವರ್ಕಿಂಗ್ ಸೆಕ್ಟರ್ ಇದ್ದಾವೋ ಎಲ್ಲದರಲ್ಲೂ ನಾವು ಏನು ನೋಡ್ತೀವಿ, ರಿಸರ್ಚ್ ಎಥಿಕ್ಸ್ನ ಅಂದರೆ ರಿಸರ್ಚ್ಗಳನ್ನು ನೋಡ್ತಾ ಹೋಗ್ತೀವಿ. ಈಗ ಎಲ್ಲೇನೋ ಒಂದು ರಿಸರ್ಚ್ ಮಾಡ್ತಾ ಇರ್ತೀವಿ, ಅದರ ಇನ್ಫಾರ್ಮೇಷನ್ ನಾವು ಬೇರೆಯವರಿಗೆ ಬಿಟ್ಟು ಕೊಡುವಂಥದ್ದು ಕೂಡ ಇಟ್ಸ್ ಅ ರಾಂಗ್ ನೊಟೇಷನ್ ಅಲ್ವಾ. ಸೊ ಸಮ್ ಆಫ್ ಕೋಡ್ ಆಫ್ ಎಥಿಕ್ಸ್ ಟು ಬಿ ಫಾಲೋಡ್ ಬೈ ರಿಸರ್ಚರ್ಸ್ ಆಸ್ ಗಿವನ್ ಬಿಲೋ. ಸೊ ಇಲ್ಲಿ ಕೆಲವೊಂದು ಲಿಸ್ಟ್ ಇದೆ ರಿಸರ್ಚ್ ಎಥಿಕ್ಸ್ಗಳು ಯಾವ್ದು ಅಂತ. ಸೊ ಯೂಶಲಾಗಿ ಇದ್ರ ಮೇಲೆ ಒಂದು ಕ್ವೆಶನ್ ಪ್ರೀವಿಯಸ್ ಇಯರಲ್ಲಿ ಕೇಳಿದ್ದಾರೆ. ಸೊ ನೋಡ್ತಾ ಹೋಗೋಣ. Researchers should maintain a high standards to ensure that data are accurate. ಸೊ ರಿಸರ್ಚರ್ ಏನು ಮಾಡಬೇಕು ಅಂತಂದರೆ, ಅವನು ಕಲೆಕ್ಟ್ ಮಾಡಿರುವಂತಹ ಡೇಟಾ ಆ್ಯಕ್ಯುರೇಟ್ ಆಗಿ ಇದೆಯಾ ಅನ್ನುವಂಥದ್ದು ಅವನಿಗೆ ಗೊತ್ತಿರಬೇಕು. ಮತ್ತು ಇಟ್ ಶುಡ್ ಬಿ ಹೈ ಸ್ಟ್ಯಾಂಡರ್ಡ್ ಆಗಿರಬೇಕು. ಯಾವುದೋ ನಾರ್ಮಲ್ ಆಗಿ ಅದಕ್ಕೆ ಕರೆಕ್ಟ್ ಒಂದು ಅಥೆಂಟಿಫೈಡ್ ಇರೋಲ್ಲ, ಸುಮ್ಮನೆ ಎಲ್ಲೋ ಒಂದು ಡೇಟಾ ಸಿಕ್ಬಿಡ್ತು ಅಂತ ಕಲೆಕ್ಟ್ ಮಾಡ್ಕೊಬರೋವಂಥದ್ದಲ್ಲ. ಅದು ಪ್ರಿಸೈಸ್ಡ್ ಆಗಿರಬೇಕು, ದೆನ್ ಆ್ಯಕ್ಯುರೇಟ್ ಆಗಿರಬೇಕು. ರಿಸರ್ಚರ್ ಶುಡ್ ನಾಟ್ ಇಂಟೆನ್ಷನಲಿ ಟ್ರೈ ಟು ಪ್ರೂವ್ ಅ ಪರ್ಟಿಕ್ಯುಲರ್ ಪಾಯಿಂಟ್. ಸೊ ಯಾವುದೋ ಒಂದು ಪೂರ್ವ ನಿರ್ಧಾರಿತ ಉದ್ದೇಶವನ್ನು ಇಟ್ಟುಕೊಂಡು ರಿಸರ್ಚರು ಒಂದು ಪರ್ಟಿಕ್ಯುಲರ್ ಪಾಯಿಂಟನ್ನು ಪ್ರೂವ್ ಮಾಡಬಾರ್ದು. ಸೊ ಈ ಒಂದು ಕ್ಯಾರೆಕ್ಟರ್ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಯಾಕಂದರೆ ಈಗ ಏನೋ ಒಂದು ರಿಸರ್ಚ್ ಮಾಡ್ತಾ ಇರ್ತಾನೆ, ಅವನ ಒಂದು ಬಿಲೀಫಿಗೆ ತದ್ವಿರುದ್ಧವಾಗಿ ಅಲ್ಲಿರುವಂಥ ಒಂದು ರಿಸರ್ಚ್ ಬಂದಾಗ ಅವನು ಅದನ್ನು
ಪರ್ಟಿಕ್ಯುಲರ್ ಆಗಿ ಅವನ ಬಿಲೀಫೇ ದೊಡ್ಡದು ಅನ್ನೋ ರೀತಿಯಲ್ಲಿ ಆ ಒಂದು ಪಾಯಿಂಟ್ನ ಇಟ್ಕೊಂಡು ಪ್ರೂವ್ ಮಾಡೋಕ್ಕೆ ಪ್ರಯತ್ನ ಪಡಬಾರ್ದು. Researcher should ensure that the data have been scientifically investigated and his findings are totally objective. This is very important. ಸೊ ಈ ಒಂದು ಏನು ಹೇಳ್ತಾರೆ, ಅವನು ಕಲೆಕ್ಟ್ ಮಾಡಿರುವಂಥ ಇನ್ಫಾರ್ಮೇಷನು ಸೈಂಟಿಫಿಕಲಿ ಇನ್ವೆಸ್ಟಿಗೇಟೆಡ್ ಆಗಿದೆಯಾ ಅನ್ನೋವಂಥದ್ದನ್ನು ನೋಡಬೇಕು. ಮತ್ತು ಆ್ಯಂಡ್ ಹಿಸ್ ಫೈಂಡಿಂಗ್ಸ್ ಆರ್ ಟೋಟಲಿ ಆಬ್ಜೆಕ್ಟಿವ್, ಅದು ಯಾವುದೇ ರೀತಿಯಾಗಿರುವಂತಹ ಒಂದು ಸಬ್ಜೆಕ್ಟಿವಿಟಿಗೆ ಒಳಗಾಗಿರಬಾರ್ದು, ಪೂರ ಆಬ್ಜೆಕ್ಟಿವ್ ಆಗಿದೆಯಾ ಅನ್ನುವಂಥದ್ದನ್ನೇ, ಈ ಯಾವುದೇ ರೀತಿಯಾಗಿ ಪಾರ್ಷಲ್ ಆಗಿರಬಾರ್ದು ಅಥವಾ ಒಂದೇ ಒಂದು ಉದ್ದೇಶದ ಕಡೆಗೆ ವಾಲುವಂಥದ್ದು ರೀತಿಯಲ್ಲಿ ಆಗಿರಬಾರ್ದು. Researcher should not mispresent the statistical accuracy of the data, nor should he overstate the significance of the result by altering the findings. ಸೊ ಅವನಿಗೆ ಸಿಕ್ಕಿರುವಂತಹ ಒಂದು ಸ್ಟ್ಯಾಟಿಸ್ಟಿಕಲ್ ಅಕ್ಯುರೇಸಿ ಏನಿರುತ್ತೋ ಒಂದು ರಿಸರ್ಚಿನ ಬಗ್ಗೆ, ಅದು ಆ್ಯಸ್ ಇಟ್ ಈಸ್ ಅವ್ರು ಹಾಗೆ ಅದನ್ನು ಪ್ರೊವೈಡ್ ಮಾಡಬೇಕು. ಆ್ಯಂಡ್ ಅವರ ಒಂದು ರಿಸಲ್ಟ್ಸ್ ತುಂಬ ಚೆನ್ನಾಗಿ ಬಂದಿರುತ್ತೆ, ಅದನ್ನು ಎಕ್ಸಾಜುರೇಟ್ ಮಾಡಿ ಅಂತ ಹೇಳೋದಾಗಿರ್ಬೋದು, ಅಥವಾ ಅವ್ರಿಗೆ ಏನೋ ಒಂದು ರಿಸಲ್ಟ್ ಅವ್ರು ಅಂದ್ಕೊಂಡಷ್ಟು ಮಟ್ಟಿಗೆ ಬಂದಿರಲ್ಲ, ಆದರೂ ಸಮೇತ ಆ ರಿಸರ್ಚನ್ನ ಏನು ಹೇಳ್ತಾರೆ, ಒಂದು ಮ್ಯಾನಿಪ್ಯುಲೇಟ್ ಮಾಡಿ ಅದನ್ನು ಬದಲಾವಣೆಗೊಳಿಸಿ ಕೂಡ ಹೇಳಬಾರ್ದು. ಏನು ಬಂದಿರುತ್ತೋ ಆ್ಯಸ್ ಇಟ್ ಈಸ್ ಅದನ್ನು ರೆಪ್ರೆಸೆಂಟ್ ಮಾಡಬೇಕು. ರಿಸರ್ಚರ್ ಶುಡ್ ಎನ್ಶ್ಯೂರ್ ದ್ಯಾಟ್ ಪ್ರೈವಸಿ ಆ್ಯಂಡ್ ಅನೋಮಿಟಿ ಆಫ್ ದ ರೆಸ್ಪಾಂಡೆಂಟ್ಸ್ ಆರ್ ಪ್ರಿಸರ್ವ್ಡ್. ಅಂದರೆ ಈ ಒಂದು ಪರ್ಟಿಕ್ಯುಲರ್ ರಿಸರ್ಚಲ್ಲಿ ಇನ್ವಾಲ್ವ್ ಆಗಿರುವಂತಹ ಎಲ್ಲ ಒಂದು ಕಂಟೆಂಟ್ಸ್ಗಳು ಕೂಡ ಕಾನ್ಫಿಡೆನ್ಷಿಯಲ್ ಆಗಿ ಮೇಂಟೈನ್ ಮಾಡಬೇಕು. Researcher prior to entering a business such as should check for the code of ethics set out by the professional association. ಸೊ ಈ ಒಂದು ಪಾಯಿಂಟ್ ರಿಲೇಟೆಡ್ ಟು ಬಿಸ್ನೆಸ್ ರಿಸರ್ಚ್ ಆಗಿರುತ್ತೆ. ಅಂದರೆ ಯಾವುದೇ ಒಂದು ಬಿಸ್ನೆಸ್ ರಿಸರ್ಚ್ಗೆ ಎಂಟರ್ ಆಗೋಕ್ಕಿಂತ ಮುಂಚೆ ಈ ಪ್ರೊಫೆಷನಲ್ ಕೋಡ್ ಆಫ್ ಎಥಿಕ್ಸ್ ಏನಿರುತ್ತೋ ಅದನ್ನ ಪ್ರೊಫೆಷನಲ್ ಅಸೋಸಿಯೇಷನ್ಸ್ ಅವರು ಏನನ್ನು ಒಂದು ಲೀಸ್ಟ್ ಔಟ್ ಮಾಡಿರ್ತಾರೋ ಅದ್ರ ಬಗ್ಗೆ ಎಲ್ಲನೂ ತಿಳ್ಕೊಳ್ತಾ ಹೋಗಬೇಕಾಗುತ್ತೆ. ಸೊ ದೀಸ್ ಆರ್ ದ ರಿಸರ್ಚ್ ಎಥಿಕ್ಸ್. ಅಂದರೆ ಒಂದು ರಿಸರ್ಚ್ ಮಾಡುವಂತಹ ಒಂದು ವ್ಯಕ್ತಿಗಳಿಗೆ ಇರಬೇಕಾದಂತಹ ಒಂದು ನೈತಿಕ ಗುಣಗಳು ಯಾವುವು, ಇದು ನಿಮಗೆ ಗೊತ್ತಾಗ್ತಾ ಹೋಗುತ್ತೆ. ಇಟ್ಸ್ ಅ ಜನರಲ್ ಟಾಪಿಕ್. ಅಂದರೆ ಒಂದು ರಿಸರ್ಚ್ ಅಂದರೆ ಯಾವ ರೀತಿಯಾಗಿ ಇರಬೇಕಾಗುತ್ತೆ, ಆಬ್ಜೆಕ್ಟಿವಿಟಿ ಯಾಕೆ ಬೇಕು ನಮಗೆ ಅಲ್ಲಿ, ಮತ್ತು ಓಪನ್ ಎಂಡೆಡ್ ಕ್ವೆಶನ್ಸು, ಕ್ಲೋಸ್ಡ್ ಎಂಡೆಡ್ ಕ್ವೆಶನ್ಸ್, ಈ ರೀತಿಯಾಗಿ ಡಿಫ್ರೆಂಟ್ ಟಾಪಿಕ್ಸ್ಗಳು ಇಲ್ಲಿ ಬರ್ತಾ ಹೋಗುತ್ತೆ. ಸೊ ಆ್ಯಸ್ ಆಫ್ ನಾವು ಇವತ್ತು ಅಪ್ಲಿಕೇಶನ್ಸ್ ಆಫ್ ICT ಇನ್ ರಿಸರ್ಚ್ ದೆನ್ ರಿಸರ್ಚ್ ಎಥಿಕ್ಸನ್ನು ತಿಳ್ಕೊಂಡಿದ್ದೀವಿ. ಸೊ ಇಲ್ಲಿಗೆ ಈ ಒಂದು ರಿಸರ್ಚ್ ಆ್ಯಪ್ಟಿಟ್ಯೂಡಿಗೆ ಸಂಬಂಧಪಟ್ಟಂತಹ ಕಾನ್ಸೆಪ್ಟ್ಸ್ಗಳು ಕಂಪ್ಲೀಟ್ ಆಗಿದೆ. ಸೊ ನೆಕ್ಸ್ಟ್ ವಿಡಿಯೋಯಿಂದ ಅಂದರೆ ನೆಕ್ಸ್ಟ್ ಸೆಷನಲ್ಲಿ ನಾವೇನು ಮಾಡೋಣ, ಟಾಪ್ 25 ಕ್ವೆಶನ್ಸ್ಗಳನ್ನು ನೋಡ್ತಾ ಹೋಗೋಣ. ಅಂದರೆ ಪ್ರೀವಿಯಸ್ ಇಯರಲ್ಲಿ ಕೇಳಿರುವಂತಹ ರಿಸರ್ಚ್ ಆ್ಯಪ್ಟಿಟ್ಯೂಡಲ್ಲಿ ಕೇಳಿರುವಂತಹ ಟಾಪ್ 25 ಕ್ವೆಶನನ್ನು ನಾನು ನೆಕ್ಸ್ಟ್ ಸೆಷನಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಅಂಟಿಲ್ ದೆನ್ ಸ್ಟೇ ಟ್ಯೂನ್ಡ್ ಫಾರ್ ಅಭ್ಯಾಸ್ ಅಕಾಡೆಮಿ. ಥ್ಯಾಂಕ್ ಯು.